Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy. Energy is everything. Yes. ಸೊ ನನ್ನ ಹೆಸರು ಅಂಜನಿ. ಇವತ್ತು ನಾವು ಟ್ಯಾರೋಟ್ ಗೈಡೆನ್ಸ್ ಒಂದು ಮೆಸೇಜ್ ಏನಿದೆ ಅಂತ ನೋಡೋಣ. ಓಕೆ, ಸೊ ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ ಸ್ವಲ್ಪ ವಾಟರ್ನ ಕುಡೀರಿ ಸಮಾಧಾನವಾಗಿ. ಓಕೆನಾ? ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ಆನ್ಸರ್ ಕೊಡುತ್ತೆ. ಸಮಾಧಾನವಾಗಿ ಕೂತ್ಕೊಳ್ಳಿ. ಓಕೆನಾ? ಯಾವುದೇ ಟೆನ್ಷನ್ ಬೇಡ. ಓಕೆ, ಸೊ ಇವತ್ತು ರೀಡಿಂಗ್ ಏನಂದರೆ ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ, ನಿಮ್ಮ ಲವ್ ಸ್ಟೋರಿ ಬಗ್ಗೆ. ಓಕೆನಾ? ನೀವು ಅನ್ಕೊಳ್ತಿರೋಂತಹ ವ್ಯಕ್ತಿಗಳಿಗೆ ಗೊತ್ತಾಗಿದೆಯಾ ಇಲ್ವಾ ಅಂತ. ಓಕೆನಾ? ಸೊ ನೋಡೋಣ, ಗೊತ್ತಾಗಿದೆಯಾ ಗೊತ್ತಾಗುತ್ತಾ ಪ್ರತಿಯೊಂದು ನಾವಿವತ್ತು ಟ್ಯಾರೋಟಲ್ಲಿ ನೋಡ್ಬೋದಾಗಿರುತ್ತೆ. ಎಸ್. ಸೊ ಇಲ್ಲಿ 2 ಕಾರ್ಡ್ಸ್ ಇದ್ದಾವೆ. 1 ಕಾರ್ಡ್ನ ಸೆಲೆಕ್ಟ್ ಮಾಡಿ ನೀವು. ಓಕೆನಾ? ಇದು ಕಾರ್ಡ್ ನಂಬರ್ 1, ಇದು ಕಾರ್ಡ್ ನಂಬರ್ 2. ಯಾವ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಬೇಕು ಅನ್ನಿಸ್ತಿದೆ ಅದನ್ನ ಸೆಲೆಕ್ಟ್ ಮಾಡಿ. ಏನಾಗ್ತಿದೆ ನಿಮ್ಮ ಲವ್ ಸ್ಟೋರಿಯಾದಲ್ಲಿ ಅಂತ ನಾವಿವತ್ತು ಟ್ಯಾರೋಟಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಿಮ್ಮ ಲವ್ ಸ್ಟೋರಿ ಯಾವ ರೀತಿಯಾದರೂ ಇರಲಿ, ಈಗ ಓಕೆನಾ, ಎಷ್ಟು ತೊಂದರೆದಲ್ಲಾದರೂ ಇರಲಿ, ಬ್ರೇಕಪ್ ಆಗಿರಲಿ, ಓಕೆನಾ, ಬಟ್ ನಿಮ್ಮ ಲವ್ ಎನರ್ಜಿನ ನಾವು ಹೀಲ್ ಮಾಡ್ಕೊಳ್ಳೋ ಹಾಗೆ ಒಂದು ಮ್ಯಾಜಿಕಲ್ ರಿಲೇಷನ್ಶಿಪ್ ಅಂತ 7 days ಪ್ರೋಗ್ರಾಮ್ ಇದೆ ಆನ್ಲೈನಲ್ಲಿ. ಓಕೆನಾ? ಸೊ ಇಂಟ್ರೆಸ್ಟ್ ಇತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಓಕೆ, ಸೊ ಸೆಲೆಕ್ಟ್ ಮಾಡಿದ್ದೀರಲ್ವಾ? ಸೊ ನೋಡೋಣ, ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ? ನಂಬರ್ 1 ಕಾರ್ಡ್. ನೋಡೋಣವಾ ಯಾವ ಮೆಸೇಜ್ ಇದೆ ನಿಮಗೆ. ನಿಮ್ಮ ಲವ್ ಸ್ಟೋರಿಯಲ್ಲಿ ನಡೀತಿರುವಂತಹ ನಿಮಗೆ ಗೊತ್ತಿಲ್ಲದೆ ಇರೋ ಸೀಕ್ರೆಟ್ ಆದರೂ ಯಾವುದು? ನಿಮ್ಮ ಅನುಮಾನಗಳೇನಾದರೂ ನಿಜ ಆಗುತ್ತಾ? ನೋಡೋಣ. ಎಸ್. ಸೊ 8 ಆಫ್ ಕಪ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಸೊ ಇದು ವಿಚಾರ ಅವರಿಗೆ ಗೊತ್ತಾಗಿದೆಯಾ ಇಲ್ವಾ ಅಂತ ಹೇಳಬೇಕು ಅಂದರೆ ನೆಕ್ಸ್ಟ್ ಕಾರ್ಡ್ ನೋಡ್ಬಿಟ್ಟು ಹೇಳ್ತೀನಿ ನಾನು. ಓಕೆನಾ? ಬಟ್ ಇದು ರಿವರ್ಸ್ ಬಂದಿದೆ ಅಂದರೆ ನಿಮ್ಮ ಪ್ರೀತಿನ ನೀವು ಪಡ್ಕೊಳ್ಳೋದ್ರಲ್ಲಿ, ಗೆಲ್ಲೋದ್ರಲ್ಲಿ ನೀವು ಇವಾಗ ಅಷ್ಟು ಒಳ್ಳೆ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ನಿಮಗೆ ಈ ಸನ್ ಎನರ್ಜಿ, ಲವ್ ಎನರ್ಜಿ ಬೇಕಾಗಿದೆ. ಅದಕ್ಕೆ ನೀವಿಲ್ಲಿ ಕೆಲವೊಂದನ್ನು ಹೆದರಿಸ್ಬೇಕು, ಕೆಲವೊಬ್ಬರಿಗೆ ಆನ್ಸರ್ ಕೊಡಬೇಕು, ಕೆಲವೊಂದನ್ನು ಫೇಸ್ ಮಾಡಬೇಕಾಗಿರುತ್ತೆ ಅಲ್ವಾ? ಸೊ ಬಟ್ ಇದು ರಿವರ್ಸ್ ಬಂದಿದೆ ಅಲ್ವಾ? ಅದಕ್ಕೆ ಏನಾಗ್ತಿದೆ ಅಂದರೆ ಇದು ಸಾಧ್ಯ ಆಗ್ತಿಲ್ಲ ನಿಮಗೆ ಲೆಟ್ ಗೋ ಮಾಡುವಂಥದ್ದು ಪ್ರತಿಯೊಂದನ್ನು. ಓಕೆ, ಸನ್ ಎನರ್ಜಿ ಸಿಗಬೇಕು, ಹೋಗಬೇಕು, ಬಟ್ ಇಲ್ಲಿ ಪಾಸ್ ಆಗಿದೆ ಲೈಫ್. ಅದನ್ನು ನೋಡ್ತಿದ್ದೀನಿ ಬಿಕಾಸ್ ಇದು ರಿವರ್ಸ್ ಬಂದಿದೆ. ಯು ನೀಡ್ ದ ಸನ್ ಎ ಲೈಟ್, ಲವ್ ಲೈಟ್. ಓಕೆ, ಬಟ್ ಇಲ್ಲಿ ಫೈರ್ ಎಲಿಮೆಂಟ್ಗೆ ನಿಮ್ಮ ಪಾಸ್ಟ್ ಟ್ರೋಮಾ ಏನಿದೆ ಆ ಕರ್ಮನ ಇಲ್ಲಿ ಲೆಟ್ ಗೋ ಮಾಡೋಕ್ಕೆ ನೀವೆಷ್ಟು ಪ್ರಯತ್ನ ಮಾಡಿದ್ರು ಇಲ್ಲಿ ಸಾಧ್ಯವಾಗುತ್ತಿಲ್ಲ. ಓಕೆನಾ? ಸೊ ನೋಡೋಣ ಇನ್ನು ಯಾವ ಒಂದು ಕಾರ್ಡ್ಸ್ ಬರ್ಬೋದು ನಿಮಗೆ. ಓಕೆ, ಈ ಕಾರ್ಡು ಇಲ್ಲಿ ರಿವರ್ಸ್ ಬಂದಿದೆ. ಓಕೆ, ಸೊ ಸ್ಟ್ರಕ್. ಮೈ ಗಾಡ್, ಎಷ್ಟೊಂದು ಇದರಲ್ಲಿ ಇದ್ದೀರಾ ನೀವೆಲ್ಲ. ಹಿಂಗೆ ಬರ್ತಿದ್ದಾವೆ. ವಾವ್, ಕ್ವೀನ್ ಆಫ್ ಕಪ್ಸ್ ಬಂದೇ ಬಿಡ್ತು. ಸೊ ಅಂದರೆ ಏನು ಹೇಳ್ತಿದೆ? ಓಕೆನಾ? ಸೊ ಇರಿ. ಸೊ 9 ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದು ಏನು ಹೇಳ್ತಿದೆ ಅಂದರೆ ಯು ಆರ್ ಟ್ರೈಯಿಂಗ್ ವೆರಿ ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ಆಗಿ 2025 ಇಂದನೇ ಸ್ಟಾರ್ಟ್ ಮಾಡಿದ್ದೀರಾ. ಓಕೆನಾ? ಪ್ರತಿಯೊಂದನ್ನು ಹೆದರಿಸಿ, ಓಕೆನಾ, ನಿಮ್ಗೆ ಇರೋಂತಹ ಪ್ರಾಬ್ಲಮ್ಸ್ನ ಹೆದರಿಸಿ ನಿಮ್ಮ ಸೋಲ್ಗೆ ಬೇಕಾದಂತಹ ಒಂದು ಲವ್, ಎಂಜಾಯ್ಮೆಂಟ್, ಏನು ಹೇಳ್ತೀವಿ, ಸೋಲ್ ಕನೆಕ್ಷನ್ ಹೊಂದಿರುವಂತಹ ವ್ಯಕ್ತಿ ಜೊತೆ ಜೀವನನ ನಡೆಸೋದಕ್ಕೆ ತುಂಬ ಕಷ್ಟಪಡ್ತಿದ್ದೀರಾ, ತುಂಬ ವರಿ ಹಾಕ್ತಿದ್ದೀರಾ, ಟ್ರೈ ಮಾಡ್ತಿದ್ದೀರಾ. ಎಷ್ಟೇ ನೋವು ಬಂದರೂ, ಎಷ್ಟೇ ಕಷ್ಟ ಬಂದರೂ ಈ ಜನ್ಮಕ್ಕೆ ಆ ವ್ಯಕ್ತಿನೇ ನನಗೆ, ನಾನು ಅವ್ರ ಜೊತೆ ಇದ್ರೇ ನನಗೆ ಈಗ ಹೋಗಿರುವಂತಹ ಮರ್ಯಾದೆ ಮತ್ತೆ ವಾಪಸ್ ಬರುತ್ತೆ, ನನ್ನ ಸೋಲ್ ನೋಯ್ತಿರೋದೆಲ್ಲ ಮತ್ತೆ ರಿಕವರಿ ಆಗುತ್ತೆ, ನನ್ನ ಸೋಲ್ ಹ್ಯಾಪಿ ಇರುತ್ತೆ, ನಾನು ಹ್ಯಾಪಿ ಇರ್ತೀನಿ. ಓಕೆನಾ? ಎಸ್, ತುಂಬ 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 ನೋವುಗಳಿದ್ದಾವೆ ನಿಮಗೆ ಇಲ್ಲಿ. ನಿಮ್ಮ ಪ್ರೀತಿನ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ತುಂಬಾ ಕಷ್ಟಪಡ್ತಿದ್ದೀರಾ. ಓಕೆನಾ? ತುಂಬ ಸ್ಟ್ರಕ್ ಸಿಚುವೇಶನ್ಗೂ ಹೋಗಿದ್ದೀರಾ. ನೋಡಿ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿದೆ. ಇಷ್ಟ ಇಲ್ದಿರೋಂತಹ ಪ್ರಪಂಚದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಿಲ್ತ್ಕೊಂಡಿದ್ದೀರಾ. ಆ ಪ್ರಪಂಚ ನೋಡೋದಕ್ಕೂ ನಿಮಗೆ ಇಷ್ಟ ಇಲ್ಲ ಅಲ್ವಾ? ರೆಡ್ ಕ್ಲಾತ್ ಇದೆ, ಡೇಂಜರಲ್ಲಿ ಇದ್ದೀರಾ ಅಂತ ಕಟ್ಟಾಕ್ಬಿಟ್ಟಿದ್ದಾರೆ ವ್ಯಕ್ತಿಗೆ ಇಲ್ಲಿ ಅಲ್ವಾ? ತುಂಬ 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 ಇದರಿಂದನೂ ಹೊರಗಡೆ ಬರ್ತೀರಾ. ನಿಮ್ಗೆ ಎಷ್ಟೇ ತೊಂದರೆ ಬರಲಿ, ನಿಮ್ಮ ಬಗ್ಗೆ ಎಷ್ಟೇ ಜನರು ಏನಾದರೂ ತೊಂದರೆ ಕೊಟ್ಟು ಮಾತಾಡಲಿ, ನಿಮ್ಮ ಪ್ರೀತಿ ಎಷ್ಟು ದೂರ ಹೋದ್ರೂ ನೀವು ಹುಡ್ಕೊಂಡು ಹೋಗೋದಕ್ಕೆ ನಾನಾ ಪ್ರಯತ್ನಗಳು ಇಲ್ಲಿ ಮಾಡ್ತಿದ್ದೀರಾ. ಓಕೆನಾ? ಇದು ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಬರೋದಕ್ಕೆ ಸಾಧ್ಯ ಆಗ್ತಿದೆ. ನೀವು ಸೆಲ್ಫ್ ಕೇರ್, ಸೆಲ್ಫ್ ಲವ್ನ ಮರ್ತೋಗ್ತಿದ್ದೀರಾ ಇಲ್ಲಿ. ಓಕೆನಾ? ಸೊ ಅಂದರೆ ನೀವು ಎಷ್ಟು ತೊಂದರೆ ಬರಲಿ, ನೀವು ಸಿಂಹದಂತೆ
ಇಷ್ಟು ತೊಂದರೆಗಳಲ್ಲಿರುವಂತಹ ವ್ಯಕ್ತಿ ಓಕೆನಾ ತನ್ನ ಕಳ್ಕೊಂಡ್ಬಿಡೋದಕ್ಕೆ ಟ್ರೈ ಮಾಡ್ತಾರೆ ಅಲ್ವಾ. ನೀವು ಕಳ್ಕೊಂಡ್ಬಿಟ್ರೆ ಸೋತೋಗ್ಬಿಡ್ತೀನಿ ಅಂತ ಎಷ್ಟೇ ಕಷ್ಟ ಬಂದರೂ ಪ್ರೀತಿಗಾಗಿ ನೀವು ಓಕೆನಾ ತುಂಬಾ ಪ್ರೇಯರ್ಸ್ ಮಾಡ್ತಿದ್ದೀರಾ, ಲಾಜಿಕಲ್ ಆಗಿ ಮ್ಯಾಜಿಕಲ್ ಆಗಿ ಎಷ್ಟೊಂದು ಪ್ರಯತ್ನಗಳು ಮಾಡ್ತಿದ್ದೀರಾ. ಅದಕ್ಕೆ ಇಂಥ ಸ್ಟ್ರಕ್ ಕಾರ್ಡ್ ಸಹ ರಿವರ್ಸ್ ಬಂದಿದೆ ಇಲ್ಲಿ ನೋಡಿ ಓಕೆನಾ. ಸೊ ನಾನು ನೋಡೋ ಪ್ರಕಾರ ಇಲ್ಲಿ ಇಷ್ಟೊಂದು ತೊಂದರೆಗಳಿದ್ರೆ ಓಕೆನಾ ಆ ವ್ಯಕ್ತಿ ಸೈಲೆಂಟ್ ಆಗ್ಬಿಡ್ತಾನೆ ಓಕೆನಾ. ಇಲ್ದೇ ಇರೋ ರೀತಿ ಆಗ್ಬಿಡ್ತಾನೆ. ಬಟ್ ನೀವು ಆ ರೀತಿ ಅಲ್ಲ. ನಿಮ್ಗೆ ಗೊತ್ತು, ನಿಮ್ಮಲ್ಲಿ ಒಂದು ಗಟ್ ಫೀಲಿಂಗ್ ಇದೆ, ನಿಮ್ಮ ಇನ್ನರ್ ವಾಯ್ಸ್ ಹೇಳ್ತಿದೆ ನೀನ್ ಅನ್ಕೊಂಡಿದ್ದು ನೀನು ಒಂದಲ್ಲ ಒಂದು ದಿನ ಸಾಧಿಸ್ತೀಯಾ, ಲೇಟ್ ಆದ್ರೂ ಪರವಾಗಿಲ್ಲ ಓಕೆನಾ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ ಓಕೆ. ಕ್ವೀನ್ ಆಫ್ ಕಪ್ಸ್, ನೀವು ಕ್ವೀನ್ ಆಗ್ಬೇಕಾಗಿದೆ ಅಥವಾ ನಿಮ್ಮ ಹುಡುಗಿ ಕ್ವೀನ್ ಆಗ್ಬೇಕಾಗಿದ್ದಾಳೆ. ಆ ಕಪ್ ಎಮೋಷನ್ ನಿಮ್ಗೆ ಬೇಕಾಗಿದೆ ಓಕೆನಾ. ನಿಮ್ಮ ಹುಡುಗಿ ಚೆನ್ನಾಗಿರುವಂಥದ್ದು ನಿಮ್ ಜೊತೆ ನಿಮ್ಗೆ ಬೇಕಾಗಿದೆ. ನೀವು ಎಮೋಷನಲಿ ಓಕೆನಾ ಗೆಲ್ಬೇಕಾಗಿದೆ. ಪ್ರೀತಿ ವಿಚಾರದಲ್ಲಿ ಸಿಂಹಾಸನ ಬೇಕಾಗಿದೆ ನಿಮ್ಗೆ ಓಕೆನಾ. ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ ಓಕೆ. ಸೊ ಬೇಕಾಗಿದೆ ಅಂತ. ಸೊ ನಿಮ್ಮ ಇಬ್ಬರ ಪ್ರೀತಿ ಅವ್ರಿಗೆ ಗೊತ್ತಾಗಿದೆಯಾ ಇಲ್ವಾ ಅಂತ ನೋಡೋಣ ಓಕೆನಾ. ಸೊ ನೀವು ಯಾವ ವ್ಯಕ್ತಿಗೆ ಗೊತ್ತಾಗಿದೆಯೋ ಇಲ್ವಾ ಅಂತ ಅನುಮಾನ ಪಡ್ತಿದ್ದೀರಾ, ಆ ವ್ಯಕ್ತಿನ ನೆನೆಸ್ಕೊಳ್ಳಿ ಓಕೆ. ಸೊ ಎಸ್ ಅಂತ ಬಂದಿದೆ ಇಲ್ಲಿ ಓಕೆನಾ. ಎಸ್ ಅಂದ್ರೆ ಓಕೆನಾ ಏನಂತ ಬಂದಿದೆ ಅಂದ್ರೆ ಇದು ಗೊತ್ತಾಗಿದೆ, ತುಂಬಾ ಕಷ್ಟಪಟ್ಟು ತಿಳ್ಕೊಂಡಿದ್ದಾರೆ. ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಇದು ರಿವರ್ಸ್ ಬಂದಿದೆ ಅಲ್ವಾ, ಎಸ್ ಅಂತ ಹೇಳ್ತೀವಿ. ಅದರಿಂದ ಅವರು ನೋಯ್ತಿದ್ದಾರೆ. ಅವರ ಲೈಫ್ನ ಎಲ್ಲ ಜವಾಬ್ದಾರಿಗಳು ಅವ್ರಿಗೆ ನೆನಪಾಗ್ತಿದೆ ಓಕೆನಾ. ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಅವರ ಲೈಫಲ್ಲಿ. ಇಷ್ಟೊಂದು ಜವಾಬ್ದಾರಿಗಳಿದ್ದಾವೆ, ಹೀಗಿದೆ ನನ್ನ ಲೈಫು ಅಲ್ವಾ, ಏನ್ ಮಾಡೋದು ಅಂತಂದ್ಬಿಟ್ಟು ಅವರು ಇಲ್ಲಿ ತಲೆ ಕೆಡಿಸ್ಕೊಳ್ತಿದ್ದಾರೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ ಓಕೆನಾ. ಅವ್ರಿಗೆ ಗೊತ್ತಾಗಿದೆ, ತುಂಬಾ ಟೆನ್ಷನ್ ತಗೊಳ್ತಿದ್ದಾರೆ. ಅವರು ಪ್ಲಾನ್ ಮಾಡ್ತಿದ್ದಾರೆ ಈ ತೊಂದರೆಗಳಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತಂದ್ಬಿಟ್ಟು ಇಲ್ಲಿ ಪ್ಲಾನ್ ಮಾಡ್ತಿರೋದನ್ನ ನಾವು ನೋಡ್ಬೋದು ಓಕೆ. ಸೊ ಒಂದು ಕಾರ್ಡ್ಸ್ನ ನೋಡೋಣ. ಸೊ ಪೇಜ್ ಆಫ್ ಕಪ್ಸ್ ಬಂದಿದೆ. ಆ ವ್ಯಕ್ತಿ ಪ್ರೀತಿ ಸರಿಯಾಗಿ ಅವ್ರಿಗೆ ಸಿಗದೆ ಇರೋದ್ರಿಂದ ಅವ್ರಿಗೆ ಅನುಮಾನಗಳು ಸ್ಟಾರ್ಟ್ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ ಓಕೆನಾ. ಸೊ ಅಥವಾ ಅವರ ಮನೆಯಲ್ಲಿ ಓಕೆನಾ ಆ ವ್ಯಕ್ತಿ ಬಿಹೇವಿಯರ್ ಇಂದ ಅವ್ರಿಗೆ ಓಕೆನಾ ಅನುಮಾನಗಳು ಸ್ಟಾರ್ಟ್ ಆಗಿದ್ದಾವೆ. ಅವರ ಲೋನ್ಲಿ ಆಗಿರುವಂತದ್ದು, ಅವರ ಫ್ಯಾಮಿಲಿಯಲ್ಲಿ ಅಷ್ಟು ಸಂತೋಷವಾಗಿ ಇಲ್ಲದೆ ಇರುವಂತದ್ದನ್ನ ಅವರಲ್ಲಿ ಕಂಡಿಡ್ಕೊಂಡಿದ್ದಾರೆ ಓಕೆ. ಸೊ ಏಂಜಲ್ಸ್ ಗೈಡ್ ಮಾಡಿ, ಮತ್ತಷ್ಟು ಇನ್ಫಾರ್ಮೇಶನ್ ಕೊಡಿ ವಿಡಿಯೋ ನೋಡ್ತಾ ಇರೋರಿಗೆ. ಸೊ ಜಸ್ಟಿಸ್ ಬಂದಿದೆ ಇಲ್ಲಿ. ಸೊ ಇವರು ಈ ವಿಚಾರದಲ್ಲಿ ನ್ಯಾಯಕ್ಕೆ ವಾದಕ್ಕೆ ಪೊಲೀಸ್ ಸ್ಟೇಷನ್ಗೆ ಇಳಿಯುವಂತಹ ಚಾನ್ಸಸ್ ತುಂಬಾ ಇದೆ ಓಕೆನಾ. ಬಟ್ ಈ ಕಾರ್ಡು ರಿವರ್ಸ್ ಬಂದಿರೋದ್ರಿಂದ ಅವ್ರು ಅನ್ಕೊಳ್ತಿರೋ ಹಾಗೆ ನ್ಯಾಯ ಸಿಗೋದಿಲ್ಲ. ಅವರೇ ಕೇಸ್ ಹಾಕಿರ್ಬೋದು ಬಟ್ ಅವ್ರಿಗೆ ರಾಂಗ್ ಬರುತ್ತೆ ಅವ್ರು ಅನ್ಕೊಳ್ತಿರೋದು. ಯಾಕಂದ್ರೆ ಈ ಕಡೆ ರಿವರ್ಸ್ ಕಡೆ ನಿಮ್ದಿದೆ ಅಲ್ವಾ, ನಿಮ್ಗೆ ಗುಡ್ ಬರುತ್ತೆ, ಸ್ಮೈಲಿಂಗ್ ಫೇಸ್ ಇದೆ ಅಲ್ವಾ. ಸೊ ಅವರು ಸುಮ್ಮನೆ ಇರೋದಿಲ್ಲ ಗೊತ್ತಾದ್ಮೇಲೆ ಓಕೆನಾ. ಕೆಲವೊಬ್ಬ ದೊಡ್ಡವ್ರನ್ನ ಮಾತಾಡ್ಸೋದಿಕ್ಕೆ, ಕ್ವಶನ್ ಮಾಡೋದಿಕ್ಕೆ ನಿಮ್ ಬಗ್ಗೆ ಅವ್ರ ಬಗ್ಗೆ ಓಕೆನಾ. ನ್ಯಾಯ ಅಂದ್ರೆ ಕೋರ್ಟ್ ಅಂತಾನೆ ಅಲ್ಲ, ಕೋರ್ಟ್ ಆಗಿರ್ಬೋದು ಬಟ್ ಒಂದು ಮಾತುಕತೆ ಏನ್ ಹೇಳ್ತೀವಿ, ಸ್ವಲ್ಪ ಗಂಭೀರವಾಗಿ ಗಲಾಟೆ ಮಾಡುವಂಥದ್ದು ಓಕೆನಾ. ಸೊ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿದೆ. 2 ಆಫ್ ಸ್ವಾರ್ಡ್ಸ್ ಬಂದಿದೆ ಅಂದ್ರೆ ಈಗ ನಿಮ್ಗೆ ಏನಾಗ್ತಿದೆ ಅಂದ್ರೆ, ಸೊ ಇಲ್ಲಿ ಕಾಗೆಗಳು ಇನ್ಫಾರ್ಮೇಶನ್ ನ ತಂದು ಕೊಟ್ಟು ನಿಮ್ಗೆ ಅಂದ್ರೆ ನೀವು ಬ್ಲೈಂಡ್ ಆಗಿ ನಂಬಿಟ್ಟಿದ್ದೀರಾ ಒಂದಿಬ್ಬರನ್ನ. ನಿಮ್ಮ ವಿಚಾರ ಗೊತ್ತಿದ್ರೂನು ನಿಮ್ಮ ಪ್ರೀತಿ ವಿಚಾರ ಫ್ರೆಂಡ್ಸ್ಗೆ, ನೈಬರ್ಸ್ಗೆ, ಫ್ಯಾಮಿಲಿ ಅವ್ರಿಗೆ ಯಾರಿಗೋ ಹೇಳಿದೀರಾ ಅನ್ಕೊಳ್ಳಿ, ಇಬ್ಬರಿಗೆ. ಇಲ್ಲಿ ಅರ್ಧಕ್ಕಾಗಿ ಬಂದಿದೆ, ಇಲ್ಲಿ ಸ್ವಲ್ಪ ಫುಲ್ಕಾಗೆ ಬಂದಿದೆ ಅಲ್ವಾ. ಸೊ ಹೇಳ್ಬಿಟ್ಟಿದ್ದೀರಾ ಅನ್ಕೊಳ್ಳಿ. ಹೇಳಿದ್ರೆ ನೀವು ನಂಬಿರ್ಬೋದು ಅವರು ಏನು ಹೇಳೋದಿಲ್ಲ ಅಂತ. ಬಟ್ ಕಾಗೆ ಸುದ್ದಿ ವಿಚಾರಗಳನ್ನ ಹಬ್ಬಸಿದೆ ಅಲ್ಲಿ. ನಿಮ್ಗೆ ಕಣ್ಣಿಗೆ ಬಟ್ಟೆ ಕಟ್ಟಿದೆ, ನಿಮ್ಮನ್ನ ಅಂದ್ರೆ ಬ್ಲೈಂಡ್ ಆಗಿ ನಂಬಿಟ್ಟಿದ್ದೀರಾ ನೀವು. ಅದು ನಿಮ್ಗೆ ತೊಂದರೆ ಕೊಡ್ತಿದೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಇಲ್ಲಿ ಅಲ್ವಾ ನೋಡಿ, ದಾರದಿಂದ ಎಲ್ಲ ಕಟ್ಟಾಗ್ತಿದೆ, ಕೂದಲೆಲ್ಲ ಎಳೀತಿದೆ ಇಲ್ಲಿ ನೋಡಿ, ಎಷ್ಟು ಗಾಯ ಮಾಡಿದೆ. ನಿಮ್ಗೆ ಗೊತ್ತಿಲ್ದಿರ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ ಯಾರು ಹೇಗೆ ಅಂತ ಅಂದ್ಬಿಟ್ಟು. ನಿಮ್ಗೆ ಗೊತ್ತಾಗಿರೋ ವಿಚಾರನು ಹೇಳಬಾರ್ದಾಗಿರುವಂತಹ ವ್ಯಕ್ತಿಗಳಿಗೆ ಹೇಳ್ಬಿಡ್ತಿದ್ದೀರಾ ಇಲ್ಲಿ ಓಕೆನಾ. ಇವರ ಪಾತ್ರ, ಒಬ್ಬರ ಪಾತ್ರ ತುಂಬಾ ಜಾಸ್ತಿ ಇದೆ, ಇನ್ನೊಬ್ಬರ ಪಾತ್ರ ಅರ್ಧ ಇದೆ ಓಕೆನಾ. ಇಲ್ಲಿ ನೋಡಿ ನೀವು ಏನ್ ಹೇಳ್ಬೋದು, ಜಸ್ಟಿಸ್ ಸಿಂಬಲ್ದು ಬಂದಿದ್ದಾವೆ ಓಕೆನಾ. ನಿಮ್ಮ ಕೈಗೆ ನೀವೇ ಇಲ್ಲಿ ಕೋರ್ಟ್ಗೆ ಹೋಗುವಂಥದ್ದು, ನಿಮ್ಮ ಮೇಲೆ ನಿಮ್ಮನ್ನ ಜಡ್ಜ್ ಮಾಡುವಂಥವ್ರು, ಕ್ವಶನ್ ಮಾಡುವಂಥವ್ರನ್ನ ಓಕೆನಾ, ನ್ಯಾಯ ತೀರ್ಮಾನ ತೀರ್ಪುಗಳಿಗೆ ಒಳಗಾಗೋ ರೀತಿ ನೀವೇ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಬಂದಿದೆ ಓಕೆ. ನಿಮ್ಗೆ ಇವರಿಬ್ಬರ ಮೇಲೇನೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ 2 ಆಫ್ ಸ್ವಾರ್ಡ್ಸ್ ಹೇಳೋ ಪ್ರಕಾರ
ಓಕೆನಾ. ಬಟ್ ನಿಮಗೆ ಕ್ಲಾರಿಟಿ ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ. ಓಕೆ, ಸೊ ಇನ್ನು ಮತ್ತಷ್ಟು ಇನ್ಫಾರ್ಮೇಶನ್ ನೋಡೋಣ ಇದ್ರ ಬಗ್ಗೆ. ಸೊ ಎಸ್, ಸೊ ದ ಮೂನ್ ಕಾರ್ಡ್ ಬಂದಿದೆ ಇಲ್ಲಿ. ಸೊ ದ ಮೂನ್ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ, ನೀವು ಪ್ರೀತಿಸಿದ್ದೀರಾ ಅಥವಾ ಯಾವುದೋ ಒಂದು ನಿರ್ಧಾರ ತಗೊಂಡಿದ್ದೀರಾ, ಬಿಟ್ಬಿಡಿ. ಓಕೆನಾ. ನಿಮ್ಮ ಪ್ರೀತಿ ಎನರ್ಜಿ ಪೂರ್ತಿ ನಿಮ್ಮ ಮೇಲೇನೆ ಇದೆ. ಓಕೆನಾ. ನೀವು ಯಾವ ಒಂದು ಸೌಂಡ್ಗೂ ಹೆದರ್ಕೋಬೇಡಿ, ಯಾವ ಒಂದು ಕತ್ಲಿಗೂ ಹೆದರ್ಕೋಬೇಡಿ. ನಿಮ್ದಾಯ್ತು, ನಿಮ್ಮ ಪ್ರೀತಿ ಆಯ್ತು, ನಿಮ್ಮ ಸೋಲ್ ಪರ್ಪಸ್, ನಿಮ್ಮ ಲವ್ನ ಹೀಲ್ ಮಾಡ್ಕೊಳ್ಳೋದಾಯ್ತು. ಓಕೆನಾ. ಸೊ ಕನ್ಫ್ಯೂಷನ್ಸ್ ಬೇಡ, ನಿಮ್ಗೆ ಭಯ ಬೇಡ, ಅನುಮಾನಗಳು ಬೇಡ, ಯಾರು ಏನ್ ಅನ್ಕೊಳ್ತಾರೆ ಅನ್ನೋದು ಬೇಡ. ಎಷ್ಟು ಕಷ್ಟ ಬಂದ್ರು ಓಕೆನಾ. ಇಲ್ಲಿ 18 ಅಂತ ಇದೆ, 9 ತಿಂಗಳಲ್ಲಿ ಎಲ್ಲ ಒಂದು ನಡೆದು, ಏನೇ ಕೋರ್ಟ್ ಹೋಗ್ಲಿ, ಏನೋ ಒಂದಾಗ್ಲಿ ಆಗಿ ನೀವು ನಿಮ್ಮ ಪ್ರೀತಿಯ ಬೆಳಕಲ್ಲಿ ಇರ್ತೀರಾ ಅಂತ. ಹೆದರಿಕೆ ಬೇಡ, ಇದರಿಂದ ಮತ್ತೆ ನಿಮ್ಮ ಲವ್ ಕರ್ಮನ ಹಾಗೆ ಇಟ್ಕೋಬೇಡಿ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಇನ್ನೊಂದು 3 ಕಾರ್ಡ್ಸ್ ನೋಡ್ತೀನಿ. ಏನೊಂದು ಮೆಸೇಜ್ ಇದೆ ನಿಮ್ಗೆ. ವಾವ್, ಮೆಜಿಷಿಯನ್ ರಿವರ್ಸ್ ಬಂದಿದೆ ಇಲ್ಲಿ ನೋಡಿ. 8 ಆಫ್ ಕಪ್ಸ್ ಬಂದಿದೆ ಇಲ್ಲಿ. 8 ಆಫ್ ಕಪ್ಸ್ ಏನ್ ಹೇಳ್ತಿದೆ ಅಂದ್ರೆ, ನೀವು ಜೀವನ ಬೇಡ, ಪ್ರೀತಿ ಬೇಡ ಅಂತ ಮುಂದೆ ಹೋಗೋ ಚಾನ್ಸಸ್ ಬರುತ್ತೆ. ನೀವು ಎಷ್ಟು ಪ್ರೀತಿಗಾಗಿ ವೆಯ್ಟ್ ಮಾಡ್ತಿದ್ರೆ ಅಷ್ಟು ಪ್ರೀತಿನ ಬೇಡ ಅಂತ ಡಿಸೈಡ್ ಮಾಡಿ, ಎಲ್ಲಾನು ಅಂದ್ರೆ ಸ್ಯಾಕ್ರಿಫೈಸ್ ಮಾಡಿ, ತ್ಯಾಗ ಮಾಡಿ, ನಿಮ್ಮ ಸೋಲ್ಗೆ ಅನ್ಯಾಯ ಮಾಡಿ, ನಿಮ್ಮ ಪ್ರೀತಿಗೆ ಅನ್ಯಾಯ ಮಾಡಿ, ನಿಮ್ಮ ಪ್ರೀತಿಸೋರ್ಗೆ ಅನ್ಯಾಯ ಮಾಡಿ ನೀವು ಹೋಗ್ಬಿಡ್ತೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ನಿಮಗೆ 2 ಆಪ್ಷನ್ಸ್ ಇದೆ. ಏನಂದ್ರೆ, ನಿಮ್ಮ ಪ್ರೀತಿ ಬೆಳಕನ್ನ ನೀವು ಹೊಂದ್ಕೊಳ್ಳೋ ಅಂಥದ್ದು. ಓಕೆನಾ. ಇನ್ನೊಂದು ಆಪ್ಷನ್ ಏನಂದ್ರೆ, ಆ ಸಮಾಜದ ಆ ಪರಿಸ್ಥಿತಿಯ ಆ ತೊಂದರೆಗಳನ್ನ ಹೆದರ್ಸಿ ಓಕೆನಾ ನಿಮ್ಮ ಪ್ರೀತಿ ಕಡೆ ಹೋಗುವಂಥದ್ದು. 2 ಇದಾವೆ. ನಿಮ್ಮ ಆಪ್ಷನ್ ಯಾವ್ದಿದೆ ಅಂತ ನೀವೇ ಡಿಸೈಡ್ ಮಾಡ್ಬೇಕಾಗಿರುತ್ತೆ. ನಿಮ್ಗೆ ಲವ್ ಬೆಳಕು ಬೇಕಾ ಅಥವಾ ಯಾವ ಎಮೋಷನ್ ಬೇಡ ಈ ಜನ್ಮಕ್ಕೆ ಅಂತ ಹೋಗ್ಬಿಡ್ತೀರಾ ಅಂತ. ಓಕೆನಾ. ಸೊ ದ ಹೈ ಪ್ರೆಸ್ಟೆಸ್ ಬಂದಿದೆ ಇಲ್ಲಿ. ಹಾರ್ಟ್ ಚಕ್ರ ಹೀಲ್ ಆಗುತ್ತೆ. 2 months ಅಲ್ಲಿ ನೀವು ಒಂದು ಗುರುನ ಮೀಟ್ ಮಾಡ್ತೀರಾ, ಹೀಲ್ ಮಾಡ್ಕೊಳ್ತೀರಾ. ಹಾರ್ಟ್ ರಿಲೇಶನ್ಶಿಪ್ ಹಾರ್ಟ್ ಚಕ್ರಗೆ ಸಂಬಂಧಪಟ್ಟಿದ್ದು. ಓಕೆನಾ. ಸೊ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ. ಓಕೆನಾ. ಇಲ್ಲಿ ಪಿಲ್ಲರ್ಸ್ ಇದಾವೆ, ಒಂದು ಬ್ಲಾಕ್ ಅಂಡ್ ವೈಟ್. ಸಬ್ ಕಾನ್ಶಿಯಸ್ ಕಾನ್ಶಿಯಸ್ 2 ಮೇಲೇನು ವರ್ಕ್ ಮಾಡಿ ನೀವೊಬ್ಬ ಕ್ವೀನ್ ಆಗಿ ಕೂತ್ಕೊಳ್ತೀರಾ. ಓಕೆನಾ. ಸೊ ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ದ ಹೈ ಪ್ರಿಸ್ಟೆಸ್ ಏನ್ ಹೇಳುತ್ತೆ ಅಂದ್ರೆ, ಒಂದು ಧಾರ್ಮಿಕವಾಗಿ ಸ್ಪಿರಿಚುಯಲಿ ಒಂದು ಗೈಡೆನ್ಸ್ ನ ತಗೊಳ್ಳಿ, ಹೀಲಿಂಗ್ಸ್ ನ ತಗೊಳ್ಳಿ ಅಂತ ನಿಮ್ಗೆ ಸಜೆಸ್ಟ್ ಮಾಡುತ್ತೆ. ನಿಮ್ಮ ಮನೆ ದೇವರ ಹತ್ರ ಹರಕೆನ ಹೊತ್ಕೊಳ್ಳಿ, ಒಂದು ದುರ್ಗಾ ಮಾತೆ, ಒಂದು ದೇವಿ ಪ್ರೊಟೆಕ್ಷನ್ ನ ಬ್ಲೆಸ್ಸಿಂಗ್ಸ್ ನ ತಗೊಳ್ಳಿ. ಈ ಭಯಗಳು ಹೋಗುತ್ತೆ, ನಿಮ್ಮ ಕಾರ್ಮಿಕ್ ಬ್ಯಾಲೆನ್ಸ್ ಆಗುತ್ತೆ, ಕಾರ್ಮಿಕ್ ಲೈಫ್ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ ಇದು ಗೈಡೆನ್ಸ್ ತಗೊಳ್ಳಿ, ಹೀಲ್ ಮಾಡ್ಕೊಳ್ಳಿ, ಏನಾದ್ರೂ ಒಂದು ಹರಕೆನ ಹೊತ್ಕೊಳ್ಳಿ ಅಂತ. ಓಕೆನಾ. ಕ್ರೌನ್ ಚಕ್ರ ಇದೆ, ಡಿವೈನ್ ಪವರ್ ನಿಮ್ಗೆ ಹೆಲ್ಪ್ ಮಾಡ್ಬೇಕಾಗಿದೆ ಅಂತ ಹೇಳುತ್ತೆ. ಇದು ಒಂದು ನಿಮ್ಗೆ ಸೊಲ್ಯೂಷನ್ ಅಂತ ಹೇಳ್ತೀನಿ. ಈ 2 ಆಪ್ಷನ್ ಇದೆ, ಸೊಲ್ಯೂಷನ್ ಅಂತ ಹೇಳ್ತೀನಿ. ಓಕೆನಾ. ಇಲ್ಲಿ ದ ಮೆಜಿಷಿಯನ್ ಕಾರ್ಡು ರಿವರ್ಸ್ ಬಂದು ಏನ್ ಹೇಳುತ್ತೆ ಅಂದ್ರೆ, ಈ ವ್ಯಕ್ತಿಗೆ ಎಲ್ಲ ಗೊತ್ತು, ಈ ಟ್ಯಾರೋಟ್ ಅಲ್ಲಿರೋ ಪ್ರತಿಯೊಂದು ವಸ್ತುನು ಈ ಟೇಬಲ್ ಮೇಲೆ ಇದೆ, ಇನ್ಫಿನಿಟ್ ಇದೆ, ಗೆದ್ದಿದ್ದೀನಿ ಅಂತ ಗೊತ್ತು, ಎಲ್ಲ ಗೊತ್ತು. ನಿಮ್ ಪ್ರೀತಿ ನಿಮ್ಗೆ ಸಿಗುತ್ತೆ, ನೀವು ಹ್ಯಾಪಿ ಆಗಿರ್ತೀರಾ ಅಂತ ಎಲ್ಲ ಗೊತ್ತು. ಬಟ್ ಇದು ರಿವರ್ಸ್ ಬಂದಿದೆ ಅಂದ್ರೆ, ನಿಮ್ ಕೈಯಾರೆ ನೀವು ಮ್ಯಾಜಿಕ್ ಮಾಡ್ಕೋಬಹುದು ನಿಮ್ಮ ರಿಲೇಶನ್ಶಿಪ್ ನ, ಬಟ್ ನೀವು ಮಾಡ್ಕೊಳ್ಳೋದಿಕ್ಕೆ ಹೆದರ್ಕೊಳ್ತೀರಾ ಅಂತ ತೋರಿಸ್ತಿದೆ ಇದು. ಓಕೆ, ಸೊ ಏನಾಗ್ಬೋದು ನೋಡೋಣ. ಸೊ ದ ಹ್ಯಾಂಗಡ್ ಮ್ಯಾನ್ ಬಂದಿದೆ ಅಂಡ್ 8 ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ. ಓಕೆ, ಸೊ ದ ಹ್ಯಾಂಗಡ್ ಮ್ಯಾನ್ ಬಂದು ಸ್ಪಿರಿಚುಯಾಲಿಟಿ ಅನ್ನೋ ಒಂದು, ಅಂದ್ರೆ ಆಧ್ಯಾತ್ಮಿಕ ಅನ್ನೋ ಒಂದು. ಸೊ ನೀವು ಟ್ಯಾರೋ ನೋಡ್ತಿದ್ದೀರಾ ಅಂದ್ರೆ ನೀವು ಸ್ಪಿರಿಚುವಲ್ ವ್ಯಕ್ತಿಗಳೇ. ಓಕೆನಾ. ಸೊ ಒಂದು ಬೆಳಕು ನಿಮ್ ಕಡೆ ಇದೆ, ಅದನ್ನ ನೀವು ಸ್ಟ್ರೈಟ್ ಆಗಿ ತಗೊಳ್ಳಿ, ತಲೆ ಕೆಳಗಾಗಿ ನೋಡ್ಬೇಡಿ. ಓಕೆನಾ. ಸ್ಟ್ರೈಟ್ ಆಗಿ ಸ್ಪಿರಿಚುವಲ್ ಅನ್ನೋ ಬೆಳಕನ್ನ ತಗೊಳ್ಳಿ. ಓಕೆನಾ. ಈ ಪಾಸ್ ಏನಾಗಿದೆ ನಿಮ್ಮ ಲವ್ ಸ್ಟೋರಿ, ನೀವು ಎಷ್ಟು ನೋವು ತಿಂದಿದ್ದೀರಾ, ಅದು ಚೆನ್ನಾಗಿ ನಿಮ್ ಕೈಗೆ ಬರೋ ಹಾಗೆ ಬಂದು ನೀವೇ ಬಿಟ್ಬಿಡ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅದು ಬೇಕು ಅಂದ್ರೆ ನಿಮ್ಗೆ ಒಂದು ಸ್ಪಿರಿಚುವಲ್ ಎನರ್ಜಿ ಬೇಕು. ಸೊ ಬ್ರಾಸ್ಲೈಟ್ಸ್ ಹಾಕೊಳ್ಳೋದ್ರಿಂದನೂ ನಿಮ್ಮ, ಅಂದ್ರೆ ಇದು ರಿಯಲ್ ಕ್ರಿಸ್ಟಲ್ ಅಲ್ವಾ, ಅದರಿಂದ ಮಾಡಿರೋ ಅಂಥದ್ದು. ಓಕೆನಾ. ಸೊ ತುಂಬಾ ಪವರ್ಫುಲ್ ಇರುತ್ತೆ. ಇಲ್ಲಿ ನಿಮ್ಮ ನಾಡಿಗೆ ಅದು ಟಚ್ ಆಗ್ತಿರುತ್ತೆ. ಓಕೆ, ಸೊ ಅದರಿಂದ ನಿಮ್ಮ ಲವ್ ಎನರ್ಜಿ ಚೇಂಜ್ ಆಗುತ್ತೆ ಅಷ್ಟೇ ಅಲ್ಲ. ಇದೊಂದು ಜಸ್ಟ್ ರೆಮಿಡಿ ಅಷ್ಟೇ, ಬಟ್ ತುಂಬಾ ನಿಮ್ಗೆ ಯೂಟ್ಯೂಬಲ್ಲೂ ಸಿಗ್ಬೋದು, ಓಪನ್ ಸಿಗ್ಬೋದು. ರಿಲೇಶನ್ಶಿಪ್ ಬಗ್ಗೆ ಬ್ರೌಸ್ ಮಾಡಿ ನೋಡಿ ನೀವು. ಹಾಗೆ ಇನ್ನೂ ತುಂಬಾ ಡಿಫ್ರೆಂಟ್ ನೀವು, ಅಥವಾ ದೇವಸ್ಥಾನ ತುಂಬಾ ಇದಾವೆ, 108 ಪ್ರದಕ್ಷಿಣೆ ಹಾಕೋದು ಅವೆಲ್ಲ ಇರ್ತವೆ ಅಲ್ವಾ. ಸೊ ಅವೆಲ್ಲ ಮಾಡೋದ್ರಿಂದ ನೀವು ಹೀಲ್ ಆಗ್ತೀರಾ. ಓಕೆನಾ. ಹತ್ಕೊಂಡು ವರಿ ಮಾಡ್ಕೊಂಡು ಯಾವಾಗ್ಲೂ ಲಾಜಿಕಲ್ ಆಗಿ ಥಿಂಕ್ ಮಾಡ್ಕೊಂಡು ಕುತ್ಕೋಬೇಡಿ. ನಿಮ್ಗೆ ಡಿವೈನ್ ಪ್ರೊಟೆಕ್ಷನ್ ಇದೆ, ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ, 1111 ಏಂಜಲ್ಸ್ ಪ್ರೊಟೆಕ್ಷನ್ ಇದೆ ನಿಮ್ಗೆ. ಓಕೆನಾ. ಅದಕ್ಕೆ ನೀವು, ನಿಮ್ಗೆ ಎನರ್ಜಿ, ಡಿವೈನ್ ಎನರ್ಜಿ ಇದ್ದಾಗ ಅದನ್ನ ತಗೊಳ್ಳಿ ನೀವು, ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ. ಓಕೆನಾ. 8 ಆಫ್ ವಾಂಡ್ಸ್ ಇಲ್ಲಿ ರಿವರ್ಸ್ ಬಂದು ಏನ್ ಹೇಳ್ತಿದೆ ಅಂದ್ರೆ, ಕ್ವಿಕ್ ಆಗಿ ನಿಮ್ಗೆ ಪ್ರೀತಿ ಸಿಗೋ ಹಾಗೆ ಬಂದು
ಓಕೆನಾ, ನಿಮ್ಗೆ ಪ್ರೀತಿ ಸಿಕ್ಬಿಡೋದಿಲ್ಲ. ಅಲ್ಲಿ ತುಂಬಾ ಭಾರಿ ದೊಡ್ಡ ಎಕ್ಸಾಮ್ ಇರುತ್ತೆ ನಿಮ್ಗೆ. ಆ ಎಕ್ಸಾಮ್ ಅಲ್ಲಿ ನೀವು ಗೆಲ್ಬೇಕು, ಬಿಡಬಾರ್ದು. ಇಷ್ಟೇ ಕಷ್ಟಪಟ್ಟಿದ್ದೀರಾ, ಈ ಎಕ್ಸಾಮ್ ಒಂದನ್ನ ಪಾಸ್ ಮಾಡ್ಬಿಡಿ. ಯಾಕೆಂದ್ರೆ ನಿಮ್ಗೆ ಇಲ್ಲಿ ವಾಂಡ್ಸ್ ಇದಾವೆ. ಓಕೆನಾ, ಇದು ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಕ್ವಿಕ್ ಆಗಿ ಬದಲಾವಣೆ ಬರ್ತಿದೆ, ಟೈಮ್ ಬಂತು, ಎಲ್ಲ ಹೋಗ್ಬಿಡುತ್ತೆ, ನಾವು ಜೊತೆದಲ್ಲಿ ಇರ್ತೀವಿ, ಅಲ್ಲ, ಕ್ವಿಕ್ ಆಗೋದಿಲ್ಲ. ಒಂದು ಎಕ್ಸಾಮ್ ಇದೆ, 8 ಸ್ಯಾಟ್ರನ್ ಶನಿ ಭಗವಾನರು ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ. ಓಕೆ, ಅದರಲ್ಲಿ ಪಾಸ್ ಆಗಿ ಹೋಗ್ಬೇಡಿ. ನಿಮ್ಮ ಪ್ರೀತಿನ ಬಿಟ್ಟು ನಿಮ್ಮ ಸೋಲ್ಗೆ ಅನ್ಯಾಯ ಮಾಡಬೇಡಿ. ಓಕೆನಾ, ಏನಾಗುತ್ತೆ, ನಿಮ್ಮ ಪ್ರೀತಿಯಲ್ಲಿ ನೀವು ಗೆಲ್ತೀರಾ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಎಕ್ಸಾಮ್ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಕಷ್ಟ ಬಂದಾಗ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಯಾರು ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ನೀವು ಇಂಟ್ರೆಸ್ಟೆಡ್ ನೋಡ್ತಿದ್ದೀರಾ ಅಂದ್ರೆ ನಿಮ್ಗೆ ಕನೆಕ್ಟ್ ಆಗಿರುತ್ತೆ. ಬ್ಯೂಟಿಫುಲ್ ಬಟರ್ಫ್ಲೈಸ್, ಎಸ್, ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ವಿಚಾರ ಅವರಿಗೆ ಗೊತ್ತಾಗಿದ್ಯಾ? ಸೊ ಇಲ್ಲಿ ಗೊತ್ತಾಗಿಲ್ಲ ಅಂತ ಇದೆ, ಬಟ್ ಅವರು ಪ್ರಯತ್ನಗಳು ಮಾಡ್ತಿದ್ದಾರೆ ಕುತ್ಕೊಂಡು ಇಲ್ಲಿ ಕ್ಯಾಂಡಲ್ ಇಟ್ಕೊಂಡು ಎಲ್ಲ ಕಡೆಯಿಂದನು. ಓ ಮೈ ಗಾಡ್, ನಿಮ್ಗಿಂತ ದೊಡ್ಡ ಸ್ಪಿರಿಚುವಲ್ ನಾಲೆಡ್ಜ್ ಇರೋರವರು. ಓಕೆನಾ, ಅವರು ಟ್ಯಾರೋಟಲ್ಲಿ ಕೇಳ್ತಿದ್ದಾರೆ ನಿಮ್ಮ ಬಗ್ಗೆ. ಓಕೆನಾ, ಅವರ ಡೈರಿನ ನೋಡ್ತಿದ್ದಾರೆ. ಓ ಮೈ ಗಾಡ್, ಅವರ ಫೇಸ್ಬುಕ್ ಹಿಸ್ಟರಿ ನೋಡ್ತಿದ್ದಾರೆ. ಓಕೆ, ಸೊ ಪ್ರೊಫೈಲ್ ಚೆಕ್ ಮಾಡ್ತಿದ್ದಾರೆ. ಅವರು ಕ್ಯಾಂಡಲ್ ಇಟ್ಕೊಂಡು ಕುತ್ಕೊಂಡಿದ್ದಾರೆ ನೋಡಿ. ಹೇಗಾದ್ರೂ ಆಗ್ಲಿ ನಾವು ಇದನ್ನ ಕಂಡಿಡಿಲೇಬೇಕು ಅಂತ ನಾನಾ ಪ್ರಯತ್ನಗಳು ಮಾಡ್ತಿದ್ದಾರೆ. ಎಲ್ಲ ಆಂಗಲ್ ಅಲ್ಲಿ ಕೆಲವೊಂದು ಡಿಸೈನ್ಸ್ ಇದಾವೆ ಇದರಲ್ಲಿ. ಓಕೆನಾ, ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತಿದ್ದಾರೆ. ಸಿಕ್ಕ ಯಾವ ಅವಕಾಶನೂ ಅವರು ಇಲ್ಲಿ ಬಿಟ್ಕೊಡೋದಿಲ್ಲ. ಓಕೆನಾ, ಅವರ ಬಗ್ಗೆ ಅವರು ಯೋಚನೆ ಮಾಡ್ತಿಲ್ಲ, ಅವರ ಬಗ್ಗೆ ಅವರು ಕೇರ್ ಮಾಡ್ತಿಲ್ಲ. ಅವರ ರಿಲೇಶನ್ಶಿಪ್, ಅವರ ಬೇಕಾಗಿರೋ ವ್ಯಕ್ತಿನ ಸೇವ್ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಿಲ್ಲ. ನಿಮ್ಮಿಬ್ಬರನ್ನು ದೂರ ಮಾಡೋದ್ರ ಬಗ್ಗೆ ಬ್ಲಾಕ್ ಡ್ರೆಸ್ ಹಾಕಿದ್ದಾರೆ. ಬ್ಲಾಕ್ ಮ್ಯಾಜಿಕ್ಸ್ ನಿಮ್ಮ ಮೇಲೆ ಮಾಡುವಂತಹ ಉದ್ದೇಶಗಳು ತುಂಬಾ ಇದೆ. ನೀವು ಯಾರ ಕಣ್ಣು ತಪ್ಪಿಸಿ ಬೇಕಾದ್ರೂ ಓಕೆನಾ ನಿಮ್ಮ ಪ್ರೀತಿಯಲ್ಲಿ ಗೆಲ್ಬೋದು, ಬಟ್ ಇವ್ರು ಅದನ್ನ ಬಿಡೋದಿಲ್ಲ. ಯಾಕಂದ್ರೆ ಇವರು ರಾತ್ರಿ ಹಗಲು ಹೀಗೆ ಕುತ್ಕೊಂಡು, ಓಕೆನಾ, ಸೊ ನೋಡಿ ಕಲರ್ಸ್ ಇದಾವೆ. ಓಕೆನಾ, ಅವರು ತುಂಬಾ ಸ್ಟ್ರಾಂಗ್ ಆಗಿ ಕಾವಲ್ ಕಾಯ್ತಿದ್ದಾರೆ ಇಲ್ಲಿ. ಎಲ್ಲ ಜ್ಯೋತಿಷ್ಯ, ಅಸ್ಟ್ರಾಲಜಿ, ನ್ಯೂಮರಾಲಜಿ, ಟ್ಯಾರೋಟು, ಏನು ಆಕರ್ಷಿಕ, ಪ್ರತಿಯೊಂದರಲ್ಲೂ ಅವರು ನಿಮ್ಮ ಬಗ್ಗೆ ಅವರ ಬಗ್ಗೆ ಕೇಳ್ತಿದ್ದಾರೆ, ಅವ್ರ ಬಗ್ಗೆ ಬಿಟ್ಬಿಟ್ಟು. ಓ ಮೈ ಗಾಡ್, ಬಟ್ ಅವ್ರಿಗೆ ಇನ್ನೂ ಸದ್ಯಕ್ಕೆ ಅಂತ ಒಂದು ಪಾಸಿಟಿವಿಟಿ ಬಂದಿಲ್ಲ, ಜಸ್ಟ್ ಕ್ಲೂ ಸಿಕ್ಕಿದೆ ಅಷ್ಟೇ. ಓಕೆ, ಸೊ ನೋಡೋಣ. ಓಹೋ, ಸೊ ಎಸ್, ಸೊ ದ ಮೆಜಿಷಿಯನ್ ಅಂಡ್ 10 of wands ಬಂದಿದೆ ಇಲ್ಲಿ. ಓಕೆ, ಸೊ 1 second. ಸೊ ದ ಮೆಜಿಷಿಯನ್ ಬಂದು ಏನ್ ಹೇಳ್ತಿದೆ ಅಂದ್ರೆ, ಓಕೆ, ನಿಮ್ಮ ಪ್ರೀತಿ ತುಂಬಾ ಮ್ಯಾಜಿಕಲ್ ಆಗಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇಂದ ಕ್ರಿಯೇಟ್ ಆಗಿರೋ ಅಂತದ್ದು. ಎಷ್ಟು ದೂರ ಹೋದ್ರು, ಎಷ್ಟು ಮನಸ್ತಾಪಗಳು ಬಂದ್ರು, ನೀವು ಹಾಗೆ ಹೋಗಿ ಹೀಗೆ ಹೋಗಿ, ಓಕೆನಾ, ನೆಂದಾಗೆಲ್ಲ ಆ ವ್ಯಕ್ತಿ ಕಣ್ಮುಂದೆ ಬರೋದು, ಮೆಸೇಜ್ ಮಾಡೋದು. ಓಕೆನಾ, ಇವಾಗ ಮೆಸೇಜ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ, ಆ ರೀತಿ ಫ್ರೆಂಡ್ಶಿಪ್ ರೀತಿ ಸ್ಟಾರ್ಟ್ ಆಗಿ ಇಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ನಡೆದಿದೆ. ಓಕೆನಾ, ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ತುಂಬಾ ಅದ್ಭುತವಾದಂತಹ ಒಂದು ಮ್ಯಾಜಿಕಲ್ ಲವ್ ಸ್ಟೋರಿ ನಿಮ್ದು. ಬಟ್ ಇಲ್ಲಿ ಜವಾಬ್ದಾರಿಗಳು, ರಿಲೇಶನ್ಶಿಪ್, ರಿಲೇಟಿವ್ಸು, ಕೆಲವೊಂದು ಕಾರಣಗಳಿಂದ ನಿಮ್ಮ ಇಬ್ಬರ ಮಧ್ಯೆ ಈಗ ದೂರ ಇದೆ ಅಲ್ವಾ? ಯಾಕೋ ನಿಮ್ಮಲ್ಲೇ ಗಲಾಟೆ ಆಗಿದೆಯೋ, ಬೇರೆಯವರಿಂದ ಗಲಾಟೆ ಆಗಿದೆಯೋ, ನಿಮ್ಮ ಮಧ್ಯೆ ಈಗ ದೂರ ಬಂದಿದೆ. ಅದ್ಭುತವಾದ ಪ್ರೀತಿ ಏನಾಗಿದೆ, ದೂರ ಆಗಿದೆ. 8 of cups ರಿವರ್ಸ್ ಬಂದು ಏನ್ ಹೇಳುತ್ತೆ ಅಂದ್ರೆ, ಪದೇ ಪದೇ ಪ್ರಯತ್ನಗಳು ಮಾಡುವಂಥದ್ದು, ಆ ಪ್ರೀತಿಗೋಸ್ಕರ ವೆಯ್ಟ್ ಮಾಡುವಂಥದ್ದು, ಸ್ಕೆಚ್ ಮಾಡುವಂಥದ್ದು, ಸ್ಕ್ರಿಪ್ಟ್ ಮಾಡುವಂಥದ್ದು, ಪ್ಲಾನ್ ಮಾಡುವಂಥದ್ದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ತುಂಬಾ ಟ್ರೈ ಮಾಡ್ತಿದ್ದಾರೆ ಬರೋದಿಕ್ಕೆ. 8 months ಹಿಂದೆಯಿಂದ ತುಂಬಾ ಜಾಸ್ತಿ ಪ್ರಯತ್ನಗಳು ನಡೀತಿದ್ದಾವೆ, ನೀವಿಬ್ರು ಒಂದು ಲೈಫ್ನ ಚೆನ್ನಾಗಿ ನಡ್ಸೋದಿಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದು ಏನ್ ಹೇಳುತ್ತೆ ಅಂದ್ರೆ, ತುಂಬಾ ಧೈರ್ಯವಾಗಿ ಡಿಸಿಷನ್ಸ್ ತಗೊಳ್ತೀರಾ ಇಬ್ರು. ಓಕೆನಾ, ಮುಂದೆ ಒಂದಾಗೋದಿಕ್ಕೆ ಎಲ್ಲಾರನ್ನೂ ಹೆದರ್ಸ್ತೀರಾ. ಓಕೆನಾ, ತುಂಬಾ ಕಂಫರ್ಟಬಲ್ ಆಗಿ ನೀವು ಜೀವನ ನಡೆಸೋದಿಕ್ಕೆ ಏನ್ ಬೇಕೋ ಎಲ್ಲ ಪ್ಲಾನ್ಸು ಮಾಡ್ತೀರಾ ಇಲ್ಲಿ. ಅದನ್ನ ನಾನು ನೋಡ್ತಿದ್ದೀನಿ. ಧೈರ್ಯ ಜಾಸ್ತಿ ಇದೆ ನಿಮ್ಮ ಪಾರ್ಟ್ನರ್ಗೆ, ನಿಮ್ಗೆ.
ಇಲ್ಲಿ ಓಕೆ. ಸೊ ಕೆಲವೊಂದು ಕಾರ್ಡ್ಸ್ನ ನೋಡೋಣ. ಅವ್ರಿಗೆ ಈ ವಿಚಾರಕ್ಕೆ ನಿಮ್ಗೆ ಸಂಬಂಧಪಟ್ಟ ಹಾಗೆ ಏಂಜಲ್ಸ್ ಏನ್ ಗೈಡ್ ಮಾಡ್ತವೆ. ಸೊ ದ ಚಾರಿಟ್ ಬಂದಿದೆ. ಸೊ ಅವ್ರಿಗೆ ಗೊತ್ತಾಗಿದ್ಯಾ ಈ ವಿಷಯ, ಯಾರಿಂದ ಗೊತ್ತಾಗುತ್ತೆ ಮುಂದೆ, ಕನ್ಫರ್ಮ್ ಆಗುತ್ತಾ? ಸೊ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ. ಸೊ ದ ಚಾರಿಟ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಪರ್ಸನ್ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ. ಒಂದು ಸ್ವಚ್ಛವಾದ ಪ್ರೀತಿ, ಇನ್ನೊಂದು ಇಷ್ಟ ಇಲ್ಲದೆ ಇರೋ ಪ್ರೀತಿ ಅಥವಾ ಇಷ್ಟ ಇಲ್ಲದೆ ಇರುವಂತಹ ಒಂದು ಪ್ರಪಂಚ. ಓಕೆನಾ? ಸೊ ಅದನ್ನ ನೋಡ್ತಿದ್ದೀನಿ ನಾನು. ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ. ಓಕೆ. 7 ಅಂತ ಇದೆ. ಡಿಸಿಷನ್ ತಗೋಬೇಕಾಗಿದೆ, ಯಾವುದು ಸರಿಯಾದದ್ದು ಅಂತ ಅಂದ್ಬಿಟ್ಟು. ಕನ್ಫ್ಯೂಷನ್ಸ್ ಇಂದ ಅವರು ಕ್ಲಾರಿಟಿಗೆ ಬರುವಂತಹ ಸಮಯ ಬಂದಿದೆ. ನಿಮಗಾಗಿ ಬರ್ತಾರೆ ಅವರು. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಕಿಂಗ್ ಆಫ್ ಸ್ವಾರ್ಡ್ಸ್ ಒಂದು ರಿವರ್ಸ್ ಬಂದು ಇಲ್ಲಿ. ಓಕೆನಾ? ಅವ್ರಿಗೆ ಇಲ್ಲಿ ಕೆಲವೊಂದು ಲಾಕ್ಸ್ ನೋಡ್ಬೋದು ನೀವು. ಓಕೆನಾ? ಅಂದ್ರೆ ಕೆಲವೊಂದು ನೆಗೆಟಿವಿಟಿ ಇದೆ, ವಿಚಿತ್ರವಾದ ಬರ್ಡ್ಸ್ ಇದಾವೆ ಅಲ್ವಾ? ಸೊ ಅಂತಹ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಿಂದ ಅವರು ಹೊರಗಡೆ ಬರ್ತಾರೆ. ಐ ಥಿಂಕ್ ಅವರು ಕಂಟ್ರೋಲ್ ಮಾಡಿದ್ದಾರೆ ಅವರ ಕೆಲವೊಂದು ಮಾತುಗಳಿಂದ, ಎಮೋಷನ್ಸ್ ಇಂದ ಅವ್ರನ್ನ, ಅಲ್ವಾ? ಆ ತೊಂದರೆಯಿಂದ ಹೊರಗಡೆ ಬರ್ತಾರೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಅವ್ರ ಮೇಲೆ ಏನೇ ಪ್ರಯೋಗ ಆಗಿರ್ಲಿ, ಅವರು ಹೊರಗಡೆ ಬರ್ತಾರೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. 7 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂತು ಅಂದ್ರೆ ಅವ್ರು ಮಾಡಿರೋ ಎಲ್ಲ ಪ್ರಯತ್ನಗಳು ಇಲ್ಲಿ ಸೋತಿದೆ. ಓಕೆನಾ? ಅವ್ರಿಗೆ ಯಾವ ಕಡೆಯಿಂದನೂ ಇನ್ಫಾರ್ಮೇಶನ್ ಸಿಕ್ತಿಲ್ಲ. ಈ ವ್ಯಕ್ತಿಗೆ ಎಷ್ಟು ಪ್ರಯತ್ನ ಮಾಡಿದ್ರೂನು, ಓಕೆನಾ, ಅವ್ರಿಗೆ ಯಾವ ಕಡೆಯಿಂದನೂ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ನಿಮ್ ಬಗ್ಗೆ. ನೀವು ಫ್ಯೂಚರ್ಗೆ ಏನ್ ಪ್ಲಾನ್ ಮಾಡಿದ್ದೀರಾ, ಮುಂದೆ ಏನಾಗುತ್ತೆ ನಿಮ್ಮ ಲೈಫ್ ಅಲ್ಲಿ, ಓಕೆನಾ, ಅದ್ರ ಬಗ್ಗೆ ಅವ್ರಿಗೆ ಇಲ್ಲಿ ಐಡಿಯಾ ಸಿಗ್ತಾ ಇಲ್ಲ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಅವರು ಸೊ ತಿಳ್ಕೊಳ್ಳೋ ವಿಚಾರದಲ್ಲಿ ಸೋಲ್ತಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಅವರು ತುಂಬಾ ಗರಂ ವ್ಯಕ್ತಿಗಳು. ಇಲ್ಲಿ ಸ್ವಾಡ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ವಾ? ಇಲ್ಲೊಂದು ಕಾಗೆ ಇದೆ. ಓಕೆ. ಅಂದ್ರೆ ಒಂದು ಕ್ಲೂ ಸಿಗ್ಬೋದು ಸೋಷಿಯಲ್ ಮೀಡಿಯಾದಿಂದ ಅವ್ರಿಗೆ. ಓಕೆನಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಬಟ್ ಇವರು ಸ್ವಲ್ಪ ಡೇಂಜರ್ ಪರ್ಸನ್ ಇರೋದ್ರಿಂದ ಗೊತ್ತಾಗಿ ಇವ್ರಿಗೆ ಯಾರು ಏನು ವಿಚಾರ ಹಬ್ಸೋದಿಲ್ಲ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಬಿಕಾಸ್ ಇದು ರಿವರ್ಸ್ ಬಂದಿದೆ. ಓಕೆ. ಸೊ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಕೊಡೋಣ ನಿಮ್ಗೆ ನಿಮ್ಮ ಸ್ಟೋರಿ ಬಗ್ಗೆ. ಸೊ ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ, ನೈಟ್ ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ, ಸ್ಟಾರ್ ಕಾರ್ಡ್ ಬಂದಿದೆ. ಓಕೆ. ಸೊ ಇದು ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಪ್ರೀತಿ ಈಗ ಲಾಕ್ ಆಗಿದೆ, ಪಾಸ್ ಆಗಿದೆ, ಯಾವುದೇ ಡಿಸಿಷನ್ ತಗೊಳಕ್ ಆಗ್ತಿರ್ಲಿಲ್ಲ. ಬಟ್ ಇನ್ ಮುಂದೆ ಇದು ಬದಲಾಗುತ್ತೆ. ಓಕೆನಾ? ಬಿಕಾಸ್ ಈ ಕಾರ್ಡು ರಿವರ್ಸ್ ಬಂದಿದೆ ಅಲ್ವಾ? ಇನ್ ಮುಂದೆ ಇದು ಬದಲಾಗುತ್ತೆ. ಅವರು ನಿಜವಾದ ಪ್ರೀತಿ ಯಾವ ಕಡೆ ಇದೆಯೋ ಆ ಕಡೆ ನಿಲ್ಲೋದಿಕ್ಕೆ ಟ್ರೈ ಮಾಡ್ತಾರೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಕ್ವೀನ್ ಆಗ್ತೀರಾ, ಪೆಂಟಿಕಲ್ಸ್ ಆಗುತ್ತೆ. ಇಲ್ಲಿ ನಿಮ್ಗೆ ಒಂದು ಡಿವೈನ್ ಹೆಲ್ಪ್ ಸಿಗುತ್ತೆ, ಮನಿ ಸಿಗುತ್ತೆ, ಇಲ್ಲಿ ರೆಸ್ಪೆಕ್ಟ್ ಸಿಗುತ್ತೆ ನಿಮ್ಮ ಪ್ರೀತಿಯಲ್ಲಿ ನಿಮ್ಗೆ. ಓಕೆನಾ? ಅದನ್ನ ನೋಡ್ಬೋದು ನಾವಿಲ್ಲಿ. ಸೊ ಹಾಗೆ ನೈಟ್ ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ ಅಂದ್ರೆ, ಇನ್ ಮುಂದೆ ನೀವು ದುಡುಕಿ ನಿರ್ಧಾರ ತಗೊಳ್ಳೋದಿಲ್ಲ. ವೇಗವಾಗಿ ಒಂದು ನಿರ್ಧಾರನ ತಗೊಂಡು ಫೇಲ್ ಆಗಿದ್ದೀರಾ. ಬಟ್ ಇನ್ ಮುಂದೆ ಯಾವುದೇ ವೇಗವಾಗಿ ನಿರ್ಧಾರ ತಗೊಳ್ಳೋದಿಲ್ಲ ನೀವು. ದ ಸ್ಟಾರ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ ಅಂದ್ರೆ, ನಿಮ್ಮ ಫ್ರೀಡಮ್, ಪ್ರೀತಿಯ ಫ್ರೀಡಮ್. ಓಕೆನಾ? ನಿಮ್ಮದಾಗಿರುವಂತಹ ಪ್ರೀತಿ ಇಲ್ಲಿ ಮಿಸ್ ಆಗಿದೆ, ಕಳೆದು ಹೋಗಿದೆ, ಸರಿಯಾಗಿ ಸಿಗ್ತಾ ಇಲ್ಲ. ಅದನ್ನ ನೋಡ್ಬೋದು ನಾವು. ಓಕೆ. ಸೊ ನನ್ಗೆ ಯಾಕೋ ಗೊತ್ತಿಲ್ಲ, ಈ ವ್ಯಕ್ತಿ ತುಂಬಾ ಪವರ್ಫುಲ್ ಇದ್ದಾರೆ. ನೀವೆಷ್ಟು ಪ್ರಯತ್ನ ಮಾಡಿದ್ರು ನಿಮ್ದು ರಿಯೂನಿಯನ್, ಮದ್ವೆ ಆಗೋದು ತುಂಬಾ ಕಷ್ಟ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನೀವು ಒಂದಾಗೋ ಅಂತದ್ದು ನಾನು ಟ್ರೈ ಮಾಡ್ತಿದ್ದೀನಿ, ಪಾಸಿಟಿವ್ ಬರ್ಲಿ ಅಂತ. ಓಕೆ. ತುಂಬಾ ಕಷ್ಟ ಇದೆ ನಿಮ್ಮಲ್ಲಿ, ಎನರ್ಜಿ ತುಂಬಾ ಲೋ ಇದೆ ನೋಡಿ ಇಲ್ಲಿ. ಸೊ ರಾಂಗ್ ಮ್ಯಾನಿಫೆಸ್ಟೇಷನ್. ನೀವು ಮಲಗಿದ್ದಾಗ್ಲೂ ಆ ವ್ಯಕ್ತಿ ಬಗ್ಗೆ ಭಯ ಪಡ್ತಿದ್ದೀರಾ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಅವ್ರ ಫ್ಯಾಮಿಲಿ ಬಗ್ಗೆ ಟೆನ್ಷನ್ ತಗೊಳ್ತಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ವಿಜುವಲೈಸ್ ಮಾಡ್ತಿದ್ದೀರಾ ಏನಾಗ್ಬೋದು ಅಂತ. ನೀವೇ ಫ್ಯೂಚರ್ನ ರಾಂಗ್ ಆಗಿ ಇಲ್ಲಿ ವಿಜುವಲೈಸ್ ಮಾಡ್ಕೊಂಡು ಡಿಸೈಡ್ ಮಾಡಿ, ಓಕೆನಾ, ನಿಮ್ಮ ಸಬ್ ಕಾನ್ಶಿಯಸ್ ಪೂರ್ತಿ ಆ ಪ್ರೋಗ್ರಾಮಿಂಗ್ ನ ತುಂಬಿಸ್ತಿದ್ದೀರಾ ಇಲ್ಲಿ. ಓಕೆನಾ? ಸೊ ಇದು ರಿವರ್ಸ್ ಬಂದಿದೆ ಅಂದ್ರೆ, ಸ್ವಲ್ಪ ದಿನ ನಿಮ್ಗೆ ಏನೇನು ವ್ಯಕ್ತಿ ಸಿಕ್ಬಿಡ್ತು, ಜೊತೆಯಲ್ಲಿ ಇದೀವಿ ಅಂತೀರಾ. ಇನ್ನು ಕೆಲವು ದಿನ ಇರೋದಿಲ್ಲ, ಆಗೋದಿಲ್ಲ, ಈ ಪ್ರೀತಿ ಮುಗ್ದೋಯ್ತು ಅಂತೀರಾ. ಸದ್ಯಕ್ಕೆ ಯಾವುದೇ ಎನರ್ಜಿ ಇಲ್ಲ. ಓಕೆ. ನೀವು ಸತತ ಪ್ರಯತ್ನ ಮಾಡ್ತಿದ್ದೀರಾ. ನಿಮ್ಮಲ್ಲಿ ಎನರ್ಜಿ ಬದಲಾದಾಗ ಕಾರ್ಡ್ಸ್ ಚೆನ್ನಾಗಿ ಬರ್ಬೋದು ಅನ್ಕೊಳ್ತೀನಿ. ಸದ್ಯಕ್ಕೆ ಈ ಸ್ಟೋರಿ ಇನ್ನೂ ಕಂಟಿನ್ಯೂ ಆಗುತ್ತೆ ಸೀರಿಯಲ್ ರೀತಿ. ಇನ್ನು ನಿಮ್ಗೆ ಯಾವುದೇ ಡೇಟ್ ಒಂದು ಕನ್ಫರ್ಮ್ ಆಗ್ತಿಲ್ಲ ಇಲ್ಲಿ. ಓಕೆನಾ? ಅಂದ್ರೆ ತುಂಬಾ ಜನ ನೋಡೋದಿಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಎನರ್ಜೀಸ್ ತುಂಬಾ ಮಿಕ್ಸ್ ಆಗಿದೆ ಇಲ್ಲಿ. ಓಕೆ. ತುಂಬಾ ನೆಗೆಟಿವಿಟಿ ಇರುವಂತಹ ಎನರ್ಜೀಸ್ ಬಂದಿದಾವೆ. ಓಕೆನಾ? ಸೊ ನೀವು ಈ ಪರ್ಸನ್ ಎಷ್ಟು ಸ್ಟ್ರಾಂಗ್ ಅಂತ ತಿಳ್ಕೊಂಡಿದ್ದೀರೋ, ಹೌದು, ಅದಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಇದ್ದಾರೆ ಇಲ್ಲಿ. ಓಕೆನಾ? ಸೊ ನೀವು ಸ್ಪಿರಿಚುಯಲಿ ಹೀಲ್ ಮಾಡ್ಕೋಬಹುದು. ಬಿಕಾಸ್ ನಿಮ್ಗೆ ಇಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ಇದೆ.
ಇದನ್ನ ಮತ್ತೆ ವಾಪಸ್ ತಾನೆ. ನೀವೇ ಏನಿದು ಅವರು ನಿಮ್ಮ ಪರವಾಗಿ ಬದಲಾಗಿ ಅಂದ್ರೆ ಇದ್ರು ಅಲ್ವಾ, ಪ್ರತಿಯೊಂದು ಮ್ಯಾಜಿಕಲ್ ಆಗಿ ನಡೀತಿತ್ತು ನಿಮ್ಮ ಲವ್ ಸ್ಟೋರಿ. ಇವಾಗ ರಿವರ್ಸ್ ಆಗಿದೆ ಅಂದ್ರೆ ಈ ಪವರು ನಿಮ್ಗೆ ಈ ಟೆನ್ಷನ್ಸ್ ಇಂದ ಹೋಗ್ಬಿಟ್ಟಿದೆ. ಓಕೆನಾ? ಮತ್ತೆ ನಿಮ್ಮ ಪವರ್ನ ನೀವು ವಾಪಸ್ ತಗೊಂಡ್ ಬಂದು ನಿಮ್ಮ ಪ್ರೀತಿನ ನೀವು ಸರಿ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ಓಕೆನಾ? ಸದ್ಯಕ್ಕೆ ಏನೇ ಒಂದು ನಡೆದಿರ್ಲಿ, ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ಏನೋ ಒಂದು ಹಿಪ್ನೋಟೈಸ್ ಮಾಡಿರೋದಾಗಿರ್ಬೋದು, ಅದರಿಂದ ನಿಮ್ಮ ಕನೆಕ್ಷನ್ ಇಲ್ಲಿ ಲೋ ಆಗಿದೆ. ಕೆಲವು ದಿನ ಹೌದು ಸಿಕ್ಬಿಟ್ರು ಅನ್ಸಿದೆ, ಕೆಲವು ದಿನ ಇಲ್ಲ ಇದು ಸಿಗೋದಿಲ್ಲ ಅಂತ ಕನ್ಫರ್ಮ್ ಆಗ್ತಿದೆ ನಿಮ್ಗೆ. ಎಸ್ ಅಲ್ವಾ? ಸೊ ನನಗೂ ಬೇಜಾರಾಗ್ತಿದೆ, ಏನೋ ಏನ್ ಮಾಡೋದು. ಸೊ ಮ್ಯಾಜಿಕ್ ಮತ್ತೆ ಸ್ಟಾರ್ಟ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ, ಸ್ವಲ್ಪ ಸಮಾಧಾನವಾಗಿರಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಅವರು ಪ್ರಯತ್ನ ಮಾಡ್ತಿದ್ದಾರೆ, ನೀವು ಪ್ರಯತ್ನ ಮಾಡ್ತಿದ್ದೀರಾ. ಸೆಕೆಂಡ್ ಪಾಯಲ್ಲಿ ಏನಿದೆ, ಅವರು ಪ್ರಯತ್ನಿಸ್ತಿದ್ದಾರೆ, ನೀವು ಪ್ರಯತ್ನಿಸ್ತಿದ್ದೀರಾ. ಓಕೆನಾ? ಸೊ ಇಲ್ಲಿ ನೋಡಿ, ನೀವು ಪ್ರಯತ್ನಿಸ್ತಿದ್ದೀರಾ, ಅವರು ಪ್ರಯತ್ನಿಸ್ತಿದ್ದಾರೆ, ಬಟ್ ರಥ ಮುಂದಕ್ಕೆ ಹೋಗ್ತಿಲ್ಲ ಅಲ್ವಾ? ಇದು ನೀವು, ಇದು ಅವರು, ಬಟ್ ಈ ಕುದುರೆ ಮುಂದಕ್ಕೆ ಹೋಗೋಕೆ ಸಪೋರ್ಟ್ ಮಾಡ್ತಿಲ್ಲ. ಸೊ ಅದು ಹಿಂದೆ ಹಾಕ್ತಿದೆ, ನಿಮ್ಮ ಮೂವ್ಮೆಂಟ್ನ ಇಲ್ಲಿ ಒಂದಾಗೋದಿಕ್ಕೆ ಬಿಡ್ತಿಲ್ಲ ಅಲ್ವಾ? ಎಸ್. ಸೊ ನನಗೆ ಇಲ್ಲಿ ಏನ್ ಅನಿಸ್ತಿದೆ ಅಂದ್ರೆ, ಇಬ್ಬರಲ್ಲೂ ಆ ವ್ಯಕ್ತಿ ಬಗ್ಗೆ ಭಯ ಇದೆ. ಓಕೆನಾ? ಒಬ್ಬರಲ್ಲಿ ಬದಲಾವಣೆ ಬಂದ್ರೆ ಸಾಕು, ನಿಮ್ಮ ಲೈಫ್, ನಿಮ್ಮ ಲವ್ ಸ್ಟೋರಿ ಸರ್ಕಲ್ ಬದಲಾಗುತ್ತೆ ಅಂತ ನನಗೆ ಇಲ್ಲಿ ಅನಿಸ್ತಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಇಂಡಿವಿಜುವಲಿ ಟ್ಯಾರೋಟ್ ಇಂದ ಗೈಡೆನ್ಸ್ ಬೇಕು ಅಂದ್ರೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.